ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಈ ಥರ ತಿಂಡಿ ಮಾಡೋ ಅವಲಕ್ಕಿ, ಈ ಅವಲಕ್ಕಿ ಒಳಗೆ 2-3 ಥರ, ಒಂದು ಪೇಪರ್ ಅವಲಕ್ಕಿ ಮತ್ತು ಒಂದು ತಿಂಡಿ ಅವಲಕ್ಕಿ, ಸ್ವಲ್ಪ ದಪ್ಪ ಗಟ್ಟಿಗಿರುತ್ತೆ. ಇದು ಈ ಥರ ತೆಳುವಿರೋಂಥ ಅವಲಕ್ಕಿಯನ್ನು ನಾನು ತೊಗೊಂಡಿದ್ದೇನೆ. ಇದು ಒಂದು ಅರ್ಧ kg ಅವಲಕ್ಕಿಯನ್ನು ನಾನು ತೊಗೊಂಡಿದ್ದೇನೆ ರೀ. ಇವತ್ತು ಇದರೊಳಗೆ ತುಂಬ ರುಚಿಕರವಾದಂಥ ಒಂದು ಅವಲಕ್ಕಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ಒಂದು ಟೇಸ್ಟ್ ಆಗಿರುವಂಥದ್ದು ಮತ್ತು ಡಿಫ್ರೆಂಟ್ ಆಗಿರುವಂತಹ ಅವಲಕ್ಕಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನೋಡ್ಬೋದು ನೀವು. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ನಾನು ಅವಲಕ್ಕಿ ನೆನೆಸ್ಲಿಕ್ಕೆ ಒಂದು ಅರ್ಧ ಲೀಟ್ರ್ ನೀರನ್ನು ಇಟ್ಕೊಂಡಿದ್ದೀನಿ ರೀ. ನೋಡ್ಬೋದು ಇಲ್ಲಿ ಸ್ವಲ್ಪ ಈರುಳ್ಳಿ ಪ್ರಮಾಣ ಜಾಸ್ತಿ, ಅಂದರೆ ಸಣ್ಣದು ಸೈಜ್ನಲ್ಲಿ ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡ ಸೈಜ್ ಅಂತಂತಂದರೆ 1-2 ಈರುಳ್ಳಿ ಕಟ್ ಮಾಡ್ಕೊಂಡ್ರೆ ಸಾಕು. ನಾನು ಅರ್ಧ kg ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ ರೀ, ಅದಕ್ಕಾಗಿ ನೀವು ನೋಡ್ಬೋದು. ಮತ್ತು ಇಲ್ಲಿ ನೋಡ್ಬೋದು, ನಾನು ಸೇವನ್ನು ಇಟ್ಕೊಂಡಿದ್ದೇನೆ, ಒಂದು ಲಿಂಬೆಹಣ್ಣು, ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಅಂತಂದರೆ ನಿಮಗೆ ಸ್ವೀಟ್ ಬರೋದಿಲ್ಲ, ಲೈಟಾಗಿ ಇದಿದ್ದರೆ ಲಿಂಬೆಹಣ್ಣಿಗೆ ಮತ್ತು ಸಕ್ಕರೆಗೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದು ಆಪ್ಷನ್ನು, ನೀವು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಇಲ್ಲಿ ನಾನು ಕರಿಬೇವು ಸೊಪ್ಪು, ಶೇಂಗದ ಕಾಳು ತೊಗೊಂಡಿದ್ದೀನಿ ರೀ. ಮತ್ತು ಹಸಿಮೆಣ್ಸಿನ್ಕಾಯಿ, ಒಂದು 3 ಹಸಿಮೆಣ್ಸಿನ್ಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇವೆಲ್ಲ ನಮಗೆ ಬೇಕಾಗಿರುವಂಥ ಪದಾರ್ಥಗಳು ಅವಲಕ್ಕಿ ಮಾಡಬೇಕಾದ್ರೆ. ನಾವು ಫಸ್ಟಿಗೆ ಅವಲಕ್ಕಿ ಇದನ್ನು ನೀವು ಒಂದೊಂದು ಸತಿ ನೀರಲ್ಲಿ ಹಾಕಿಬಿಟ್ಟು ಎಲ್ಲನೂ ತೊಳೆದು ಬಿಡ್ತೀರಿ. ಇದು ಆ ಥರ ಅಲ್ಲ. ಇದ್ರ ಮೇಲೆ ಸ್ವಲ್ಪ ನಾನು ಕೆಳಗಡೆ ನೋಡ್ಬೋದು ನೀವು, ನಾನು ಕೆಳಗಡೆ ಒಂದು ತಟ್ಟೆಯನ್ನು ಇಟ್ಟಿದ್ದೇನೆ. ಅಂದರೆ ಇದು ಸ್ವಲ್ಪ ನಮಗೆ ಅವಲಕ್ಕಿ ಮೇಲೆ ನೆಂದರೆ ಸಾಕು, ನಾವು ಹಾಗೆ ಬಿಟ್ಟರೆ ಅದು ನಮಗೆ ಚೆನ್ನಾಗಿ ಇದು ಹಿಡಿದ್ರೆ ಮೆತ್ತಗಾಗುತ್ತೆ ನೋಡಿರಿ. ಈ ಥರನೇ ನೆನೆಸಿದ್ರೆ ನಮಗೆ ಉದುರಾಗಿ ಇರುತ್ತೆ ಮತ್ತು ಬಿಡಿ ಬಿಡಿಯಾಗಿಯೂ ಇರುತ್ತೆ. ಸ್ವಲ್ಪನೇ ಅಂದರೆ ಸ್ವಲ್ಪ ನೀರು ಗ್ಯಾಪ್ ಇಲ್ಲಾರ್ದಂಗೆ ಸಣ್ಣಕ್ಕೆ ಇದು ನೋಡಿರಿ, ಪೂರ್ತಿ ಎಲ್ಲದರ ಮೇಲೂ ಹರಡಬೇಕು ಚೆನ್ನಾಗಿ. ಈ ಥರ ನೋಡ್ತಾ ಇದ್ದೀರಲ್ಲ ನೀರು, ನಾನು ಈ ಥರನೇ ನೀರು ಎಲ್ಲ ಕಡೆಗೂ ಹಾಕಬೇಕಂದ್ರೆ ನಿಧಾನವಾಗಿ ನೀರು ನಾವು ಹಾಕೋದು ಹೋದಂಗೆ ನೋಡಿರಿ, ಅದು ಅವಲಕ್ಕಿ ಮೇಲೆ ಎಲ್ಲನೂ ಇದಾಗುತ್ತೆ. ನೋಡ್ಬೋದು ನಮ್ಮದು ಅವಲಕ್ಕಿ ಇದೇ ಥರನೇ, ಇದರೊಳಗೇನು ಹಿಂಡೋದಿಲ್ಲ, ಏನಿಲ್ಲ. ನೀವಿದು ಒಗ್ಗರಣೆ ಮಾಡ್ಕೋಬೇಕಾದ್ರೇ ನಿಮಗಿದು ನೆಂದು ಬಿಡ್ತದೆ. ನೋಡಿದ್ರಿ, ನಾನು ನೀರು ಹಾಕಿದ್ದೇನೆ ಈ ಥರನೇ ಒಂದು ಸ್ವಲ್ಪನೇ. ಇದು ನಾನು ಚೆನ್ನಾಗಿ ಒಂದು ಸತಿ ಫಸ್ಟ್ ಹೊರಗಡೆ ಮರದಲ್ಲಿ ಕ್ಲೀನ್ ಮಾಡ್ಕೊಂಬಿಟ್ಟು, ಆಮೇಲೆ ಇದೇನು ನಾವೀಗ ಇಟ್ಟಿದ್ದೀವಿ ನೋಡಿರಿ ನೀರು ಹೋಗೋಂಥ ಜಾಲರಿ, ಅದರಲ್ಲೂ ಸಹ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ಬೋದು, ನಾನು ಈ ಅವಲಕ್ಕಿಯನ್ನು ಮತ್ತು ಇದು ನೀರನ್ನು ಸಹ ನಾನು ತೆಗಿತಿದ್ದೇನೆ. ಈಗ ನಾವು ಅವಲಕ್ಕಿನ ತೆಗೆದು ನೋಡೋಣ್ರಿ. ನೋಡ್ಬೋದು ನಮ್ಮದು ಅವಲಕ್ಕಿಯಲ್ಲಿರುವಂಥ ಕೊಳೆ ಈಚೆ ಬಂದಿದೆ. ನೋಡ್ಬೋದು ನೀವು, ನಮ್ಮದು ಅವಲಕ್ಕಿ ನೀರು ಇದರಲ್ಲಿ ಇಳಿತಾ ಇದ್ದೇನೆ. ಹೀಗಾಗಿ ಇವಾಗ ಸಾಕಿಷ್ಟು ನಾನು ಇದನ್ನು ನೀರನ್ನು ತೆಗೆದಿಟ್ಕೋತೀನಿ. ನೀವು ನೋಡ್ಬೋದು ನಮ್ಮದು ಅವಲಕ್ಕಿ ನೀರನ್ನು ನಾನು ಬಸಿತಾ ಇದ್ದೀನಿ. ಈ ಥರ ನೋಡಿರಿ, ಅವಲಕ್ಕಿ ಒಳಗಿರೋಂಥ ಕೊಳೆ ಈ ಥರ ಬರುತ್ತೆ. ನೀವು ನೋಡ್ಬೋದು, ನೋಡಿದ್ರಲ್ಲ ಅವಲಕ್ಕಿ ನಾವು ತೊಳೆದಿದ್ದು. ಈಗ ಇದೇ ಒಂದು ತಟ್ಟೆಯನ್ನು ನಾನು ಇದರ ಕೆಳಗಡೆ ಇಟ್ಕೋತಾ ಇದ್ದೀನಿ. ನೋಡ್ಬೋದು, ಇದು ತನ್ನಷ್ಟಕ್ಕೆ ತಾನೇ ಮೆತ್ತಗಾಗ್ತದೆ, ನಾವೇನು ಮೆತ್ತಗೇನು ಮಾಡೋದು ಬೇಡ. ಇವಾಗ ನೀವು ನೋಡ್ಬೋದು, ನಾನು ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇದು ಸ್ವಲ್ಪ ಬಿಸಿ ಆಗಿದೆ. ಈಗ ನೋಡ್ಬೋದು ನೀವು, ನಾನು ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ ರೀ. ಯಾಕಂದರೆ ನಮ್ಮದು ಈರುಳ್ಳಿ ಅದು ಚೆನ್ನಾಗಿ ಇದರೊಳಗೆ ಕೆಂಪಗಾಗಬೇಕಾಗುತ್ತೆ. ಇವಾಗ ನಮ್ಮದು ಎಣ್ಣೆ ಬಿಸಿ ಆಗಿದೆ. ಫಸ್ಟಿಗೆ ನೋಡಿರಿ, ನಾನು ಸಾಸಿವೆಯನ್ನು ಹಾಕ್ತಾಯಿದ್ದೇನೆ. ಒಂದು 1/4 ಸ್ಪೂನಷ್ಟು ಸಾಸಿವೆ ಸಿಡಿತಾ ಇದ್ದ ಹಾಗೆಯೇ ಈಗ ನೋಡ್ಬೋದು ನಮ್ಮದು ಸಾಸಿವೆ ಸಿಡಿತಾ ಇದೆ ರೀ. ಸಾಸಿವೆ ಸಿಡಿದ್ರೆ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಈಗ ನಾನು ಜೀರಿಗೆನ ಹಾಕ್ತಾಯಿದ್ದೀನಿ ರೀ. ಈಗ ಇದಕ್ಕೆ ನೋಡಿರಿ, ನಮ್ಮದು ಸಾಸಿವೆ ಮತ್ತು ಜೀರಿಗೆ ಕೆಂಪಗಾಗಿದೆ. ನಾನು ಶೇಂಗದ ಕಾಳನ್ನು ಹಾಕ್ತಾಯಿದ್ದೇನೆ. ಇದು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದು ಒಂದು ಸ್ವಲ್ಪ ನಾವು ಗರಿ ಆದಂಥ ಒಂದು ಇದು ಮಾಡ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ನಮ್ಮದಿದು ಶೇಂಗದ ಕಾಳು ಗರಿ ಆಗಿದೆ ರೀ. ಇವಾಗ ನೋಡಿರಿ, ನಾವು ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ನಾವು
ಸಣ್ಣಕ್ಕೆ ಕಟ್ ಮಾಡಿಟ್ಟಂಥ ಹಸಿಮೆಣಸಿನ್ಕಾಯಿ ಮತ್ತು ನೋಡ್ಬೋದು ನೀವು ನಾವಿಲ್ಲಿ ಈರುಳ್ಳಿ ಫುಲ್ಲೇನು ಫ್ರೈ ಮಾಡ್ಕೋದು ಬೇಡ. ಇದು ಒಂಚೂರು ಸ್ವಲ್ಪ ಹಾಫ್ ಫ್ರೈ ಮಾಡ್ಕೊಂಡ್ರೆ ಸಾಕು. ನಮಗೆ ಇದು ಒಳ್ಳೆಯ ಒಂದು ಟೇಸ್ಟು ಕೊಡುತ್ತೆ. ಮತ್ತು ನಮ್ಮದು ಶೇಂಗದ ಕಾಳು ಹಾಕಿರ್ತೀವಿ ನೋಡಿರಿ, ಅದು ಒಂದು ಗರಿ ಗರಿಯಾಗೇ ಇರುತ್ತೆ ನಮಗೆ. ಹಾಗಾಗಿ ಇದನ್ನು ಹಾಫ್ ಫ್ರೈ ಮಾಡ್ಕೊಂಡಿದ್ದೀವಿ. ನಾವು ಯಾವಾಗಲೂ ಈರುಳ್ಳಿ ಹಾಕಿದ ಮೇಲೆ ಇದಕ್ಕೆ ನೋಡಿರಿ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಟೇಸ್ಟು ಚೆನ್ನಾಗಿರುತ್ತೆ, ಹಾಗಾಗಿ ಕರಿಬೇವು ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ. ಇವಾಗ ನೋಡ್ಬೋದು ನಮ್ಮದು ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾವು ಒಂಚೂರು 1/4 ಸ್ಪೂನಷ್ಟು ಅರಿಶಿಣವನ್ನು ಹಾಕ್ತಾಯಿದ್ದೀನಿ ರೀ. ಅರಿಶಿಣವನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡ್ಬೋದು ನೀವು ನಮ್ಮದು ಅರಿಶಿಣ ಸ್ವಲ್ಪ ಇದ್ರ ಜೊತೆಗೆ ಹೊಂದ್ಕೋಬೇಕಾಗುತ್ತೆ. ಈಗ ನಾನು ಇದಕ್ಕೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ನಾವು ಇಟ್ಕೊಂಡಿದ್ದ ನೋಡಿರಿ ಇದು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿಬಿಟ್ಟು ಉಪ್ಪು ಮತ್ತು ಸಕ್ಕರೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಒಳ್ಳೆಯ ಒಂದು ಫ್ಲೇವರ್ ಬರುತ್ತೆ ನಿಮಗೆ. ಈಗ ನಮ್ಮದು ಇದು ರೆಡಿ ಆಗಿದೆ. ನಾವು ಅವಲಕ್ಕಿ ಇಟ್ಕೊಂಡಿದ್ದು ನೋಡಿರಿ, ಇದು ನಮಗೆ ಈ ಥರ ನೋಡಿರಿ ನೀವು ಈ ಥರ ಬಿಡಿ ಬಿಡಿಯಾಗಿ ನಮಗೆ ಬರುತ್ತದೆ. ನೋಡ್ಬೋದು ನೀವು ನಮ್ಮದು ಅವಲಕ್ಕಿ ಫುಲ್ ಈಗ ನಾವು ಈ ಥರ ತೆಗೆದ್ರೆ ನೋಡಿರಿ ಈ ಥರ ಬಿಡಿ ಬಿಡಿ ಆದಂಥ ಅವಲಕ್ಕಿ ಬೇಗನೆ ನೆನೆಯುತ್ತೆ. ಇದನ್ನು ನಾವು ಈಗ ಹಾಕ್ಕೊಳ್ಳೋಣ. ಅವಲಕ್ಕಿಯನ್ನು ಹಾಕ್ಕೊತಾ ಇದ್ದೀವಿ. ಅವಲಕ್ಕಿ ಎಲ್ಲ ನಮ್ಮದು ಹಾಕೊಂಡಾಗಿದೆ. ಈಗ ನೋಡ್ಬೋದು ನಮ್ಮದು ಅವಲಕ್ಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ನೋಡಿರಿ ಅದು ನಾವು ತುಂಬ ಅರಿಶಿನ ಹಾಕಿದ್ರೆ ಅದು ಕಲರ್ ಒಂಚೂರು ಬೇರೆಯೇ ಬರುತ್ತೆ. ಈ ಥರ ಲೈಟ್ ಕಲರ್ ಹಾಕಿದ್ರೆ ತುಂಬ ಕಲರ್ಫುಲ್ಲಾಗಿ ನಮಗೆ ಇದು ಅವಲಕ್ಕಿ ಬರುತ್ತೆ. ನಮ್ಮದು ಅವಲಕ್ಕಿ ಚೆನ್ನಾಗಿ ಈ ಥರ ಹೊಂದ್ಕೊಂಡಿದೆ ರೀ. ಈ ಟೈಮ್ನಲ್ಲೇ ನೋಡಿರಿ ನಾವು ಇಟ್ಕೊಂಡಿದ್ದೇವೆ ನೋಡಿರಿ ಲಿಂಬೆಹಣ್ಣು. ಅದು ಲಿಂಬೆಹಣ್ಣನ್ನು ಈ ಥರ ನಾವು ಹಾಕ್ತಾಯಿದ್ದೀವಿ. ನಾವು ಒಂದು ಲಿಂಬೆಹಣ್ಣನ್ನು ಯೂಸ್ ಮಾಡಿದ್ದೆ ನೋಡಿರಿ. ಇದನ್ನು ಸಹ ಹಾಕಿಬಿಟ್ಟು ನಾವು ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ಈಗ ನೋಡ್ಬೋದು ನಮ್ಮದು ಅವಲಕ್ಕಿ ರೆಡಿಯಾಗಿದೆ. ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ರೀ. ಮತ್ತು ನಾವು ಸೇವ್ ಇಟ್ಕೊಂಡಿದ್ದೆ ನೋಡಿರಿ, ಸೇವನು ಸಹ ಹಾಕ್ತಾಯಿದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ. ಈಗ ಇದು ನಮಗೆ ರೆಡಿ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ರೀ. ಈ ಥರನೇ ನಾವು ಈ ಥರ ನೀವು ಮೇಲ್ಗಡೆ ಹಾಕೂ ತಿನ್ಬೋದು ಮತ್ತು ಈ ಥರನೂ ಮಾಡಿ ತಿನ್ಬೋದು. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನೋಡಿದ್ರಲ್ಲ ನಮ್ಮದು ಅವಲಕ್ಕಿ ತುಂಬ ಚೆನ್ನಾಗಿ ಕಲರ್ಫುಲ್ ಆದಂಥ ಅವಲಕ್ಕಿ ಬಂದಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.